ಮಿಸ್ಟರ್ ಅಜಿತ್ ಹನ್ಮಕ್ಕನವ್ರ ಸುವರ್ಣ ನ್ಯೂಸ್ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಇಡೀ ಕರ್ನಾಟಕ ಜನತೆಯ ದಿಕ್ಕು ತಪ್ಪಿಸುವ ಮಾತುಗಳನ್ನ ಆಡ್ತಾ ಇರೋದು ನೋಡಿದ್ರೆ ಇವರನ್ನು ಇದೇ ಅಪರಾಧದ ಮೇರೆಗೆ ಒಳಗೆ ಹಾಕೋದು ಒಳ್ಳೇದು. ಇಂಡೈರೆಕ್ಟ್ಲಿ ಈಸ್ ಸಪೋರ್ಟಿಂಗ್ ಮಿಸ್ಟರ್ ಮಹೇಶ್ ವಿಕ್ರಮ್ ಹೆಗ್ಡೆ. ಇವತ್ತು ಟಿವಿ ವಿಕ್ರಮ ಸಂಸ್ಥೆಯ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಮಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಟಿವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗ್ಡೆ, ಟಿವಿ ವಿಕ್ರಮ ಚಾನೆಲ್ ನ ಮುಖ್ಯಸ್ಥ ಈತನನ್ನ ಒಳಗೆ ಹಾಕಿರೋದು ತಪ್ಪು ಅಂತ ಹೇಳಿ ಇನ್ನೊಂದು ದೊಡ್ಡ ಚಾನೆಲ್ ಅಲ್ಲಿ, ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇರುವಂತದ್ದು ನಿಜವಾಗ್ಲೂನು ಇದು ಹೀನಕೃತ್ಯ. ಆಕ್ಚುಲಿ ಯಾಕೆ ಹೀನಕೃತ್ಯ ಅಂತ ಹೇಳ್ತೀನಿ ಅಂದ್ರೆ, ಒಬ್ಬ ಕ್ರೈಮ್ ಮಾಡಿರುವಾಗ ಇನ್ನೊಬ್ಬ ಬಂದು ಅದನ್ನ ಸಪೋರ್ಟ್ ಮಾಡೋದು ಕೂಡ ತಪ್ಪು ಸ್ನೇಹಿತರೆ. 295A, ಯಾವುದೇ ಒಬ್ಬ ವ್ಯಕ್ತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ನಡ್ಕೊಂಡ್ರೆ ಆತನನ್ನು 295A ಅಡಿಯಲ್ಲಿ ಬಂಧಿಸ್ತಾರೆ ಅಥವಾ ಆತನ ವಿರುದ್ಧ ಕ್ರಮವನ್ನ ಜರುಗಿಸ್ತಾರೆ ಅನ್ನುವಂಥದ್ದು. ನೋಡಿ, ಇವತ್ತಿನ ದಿನಕ್ಕೆ ಪೋಸ್ಟ್ ಕಾರ್ಡ್ ಅನ್ನುವಂಥದ್ದು more than 1 lakh ಪೀಪಲ್ಗೇನೋ ರೀಚ್ ಆಗ್ತಾ ಇದೆ. ಆತರ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಸತತವಾಗಿ ಇದೇ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಒಂದು 7-8 ಕೇಸ್ಗಳು ಆಲ್ರೆಡಿ FIR ಇದೆ. ಆತ ಒಂದು ಪೋಸ್ಟ್ ಮಾಡಿರ್ತಾನೆ, ಯಾಕೆ ಮಸೀದಿಗಳ ಮೇಲೆ ಬುಲ್ಡೋಸರ್ ಅನ್ನ ನುಗ್ಗಿಸಬಾರ್ದು ಸಿದ್ದರಾಮಯ್ಯ ಅವರೇ ಅಂತ. ಯಾವ ವಿಚಾರಕ್ಕೆ ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತ ವಿಚಾರ, ಮದ್ದೂರಿನಲ್ಲಿ ನಡೆದ ಗಲಭೆ ವಿಚಾರವಾಗಿ. ಆಲ್ರೆಡಿ ಅಲ್ಲಿ ಕೋಮುವಾದ, ಕೋಮು ದ್ವೇಷವನ್ನ ತಾರಕಕ್ಕೆ ಏರಿಸಿರುವಾಗ ಬಿಜೆಪಿ ಅವರು ಈ ವ್ಯಕ್ತಿ ಈ ರೀತಿಯಾದ ಒಂದು ಪೋಸ್ಟ್ ಹಾಕಿದ್ರೆ, ಅದು CM ಸಿದ್ದರಾಮಯ್ಯ ಅವರ ಫೋಟೋ ಹಾಕಿ ಮಾಡಿರುವಂತಹ ಒಂದು AI ಫೋಟೋ ಹಾಕಿ ಮಾಡಿರುವಂತಹ ಪೋಸ್ಟರ್ ಅದು. ಇದು ಥ್ರೂ ಔಟ್ ಕರ್ನಾಟಕ ಪಬ್ಲಿಷ್ ಆದ್ರೆ ಯಾವ ಸಜೆಷನ್ ಅನ್ನ ಇವರು ಮೀಡಿಯಾದವರಾಗಿ ಕೊಟ್ಟಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ, ಯಾವುದೇ ಒಂದು ಕಾನೂನು ಕ್ರಮ ಜರುಗಬೇಕು ಒಬ್ಬ ವ್ಯಕ್ತಿಯ ವಿರುದ್ಧ ಅಂತ ಹೇಳಿದ್ರೆ ಯಾವ ಉದ್ದೇಶ ಇಟ್ಕೊಂಡಿದ್ದಾನೆ ಅನ್ನೋದನ್ನ ಫಸ್ಟ್ ನೋಡತ್ತೆ ಕಾನೂನು. ಇಲ್ಲಿ ಉದ್ದೇಶ ಕ್ಲಿಯರ್ ಆಗಿದೆ. ಮಹೇಶ್ ವಿಕ್ರಮ್ ಹೆಗ್ಡೆಗೆ ಮುಸಲ್ಮಾನ ಮಸೀದಿಗಳು ಎಲ್ಲವೂ ನೆಲಸಮ ಆಗ್ಬೇಕು, JCB ನುಗ್ಗಿಸಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿರುವಾಗ ಒಂದು ಹಿನ್ನೆಲೆಯಲ್ಲಿ ಮೂಡಬಿದ್ರೆ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲಿಸಿ ಆತನನ್ನ ಬಂಧಿಸಿದ್ದಾರೆ. ಆ ಒಂದೇ ಕೇಸ್ಗೋಸ್ಕರ ಅಲ್ಲ, ಈ ರೀತಿಯಾಗಿ ಇನ್ನೊಂದಷ್ಟು FIR ಗಳು ಆತನ ಮೇಲೆ ಇರುವ ಕಾರಣದಿಂದ ಬಂಧಿಸಿದ್ದಾರೆ. ಇದನ್ನ ಖಂಡಿಸ್ತಾ ಇರುವ ಈ ದೊಡ್ಡ ಚಾನೆಲ್ನ ಅಜಿತ್ ಹನ್ಮಕ್ಕನ್ ಅವ್ರು ಹೇಳೋದ್ ಕೇಳಿಸ್ಕೊಬಿಟ್ರೆ, ಯಪ್ಪ ಭಗವಂತನೇ, ಈ ತರವರೆಲ್ಲ ಈ ತರ ದೊಡ್ಡ ಚಾನೆಲ್ಗಳಲ್ಲಿ ಕುತ್ಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದಾರ ಅನ್ನೋ ಅಷ್ಟು ಸಂಕಟ ಆಗತ್ತೆ, ಬೇಜಾರಾಗತ್ತೆ ಸ್ನೇಹಿತರೆ. ಆತ ಹೇಳ್ತಾನೆ, ಏನ್ ಕೇಸು? ಮದ್ದೂರಿನ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿತ್ತು. ಆ ಪೋಸ್ಟು ಇದೆ. ಅದರಲ್ಲಿ ಮುಖ್ಯಮಂತ್ರಿಗಳದೊಂದು AI ಫೋಟೋ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ಒಂದು ಬಾರಿ ಗಣಪನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದವರ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸುವ ಧೈರ್ಯ ಮಾಡಿ ನೋಡಿ. ಮುಂದಿನ ವರ್ಷ ರಾಜ್ಯದ ಯಾವ ಮೂಲೆಯಲ್ಲೂ ಇಂಥ ಪ್ರಕರಣ ಮರುಕಳಿಸುವುದಿಲ್ಲ. ದಿಸ್ ವಾಸ್ ದ ಪೋಸ್ಟ್. ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಹಾಕದಂಥದ್ದು. ಮೂಡುಬಿದಿರೆ PSI ಕೃಷ್ಣಪ್ಪ ಅವರು ಕಂಪ್ಲೇಂಟ್ ಕೊಡ್ತಾರೆ, ಅರ್ಥಾತ್ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ತಾರೆ. ಸ್ವಯಂ ಪ್ರೇರಿತ ದೂರು. ಪೊಲೀಸರು ಫೋನ್ ಮಾಡ್ತಾರೆ, ಸ್ಟೇಷನ್ನಲ್ಲಿ ಬೇಲಾಗುತ್ತೆ ಬಂದುಬಿಡಿ ಅಂತ. ಮಹೇಶ್ ವಿಕ್ರಮ್ ಹೆಗ್ಡೆ ತಮ್ಮದೇ ಕಾರ್ನಲ್ಲಿ ತಾವೇ ಸ್ಟೇಷನ್ಗೆ ಹೋಗ್ತಾರೆ. ಹೋದ ಮೇಲೆ ಯು ಆರ್ ಅಂಡರ್ ಅರೆಸ್ಟ್ ಅಂತ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ನಾನು ಕೇಳೋದು, ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ, ಧರ್ಮಸ್ಥಳದ ದೇವಸ್ಥಾನಕ್ಕೆ JCB ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ. ರಾಜಾರೋಷವಾಗಿ. ಮಿಸ್ಟರ್ ಯೂಟ್ಯೂಬರ್, ಇದು ನಡೀತಾ ಇದೆ ಸ್ವಾಮಿ, ಇಲ್ಲಿ ನಡೀತಾ ಇರೋದು ಇದು. ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಿಂತು ಜನ ದಂಗೆ ಎದ್ದು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳಿದ ಇದೇ ಸುಜಾತ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತಾರೆ. ನಡೀತಾ ಇರೋದು ಇದು. ಒಂದೇ ಒಂದು ಕೂದಲೆಳೆಯಷ್ಟು ಎಳ್ಳು ಕಾಳಿನಷ್ಟೂ ಸಾಕ್ಷ್ಯ ಇಲ್ಲದೆ ಕಾಮಾಂಧ ಅಂದಂಥವರು
ಹೀರೋಗಳ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ನಿಂದ ಬರ್ತಾರೆ. ಹೀರೋಗಳ ರೀತಿಯಲ್ಲಿ SITಗೆ ಹೋಗ್ತಾರೆ, SITಯಿಂದ ಬರ್ತಾರೆ. ಇದೇ ಮಾತುಗಳನ್ನು ಪೈಗಂಬರರ ಬಗ್ಗೆ ಆಡಿದರೆ ಸರ್ ತನ್ಸಿಜುದಾ ಅಂತಿರಲಿಲ್ವಾ? ಸಮೀರ್ ಹೇಳಬೇಕಿದಕ್ಕೆ. ಇದು ನಾಡಿನಲ್ಲಾಗ್ತಾ ಇರೋದು. ಮಹೇಶ್ ವಿಕ್ರಮ್ ಹೆಗಡೆ ಹಾಕಿರುವ ಪೋಸ್ಟ್ ಇದು. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ಒಂದು ಬಾರಿ ಗಣಪನ ಮೆರವಣಿಗೆಯ ಮೇಲೆ ಕಲ್ಲು ತೋರಿದವರ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸುವ ಧೈರ್ಯ ಮಾಡಿ ನೋಡಿ. ಮುಂದಿನ ವರ್ಷ ರಾಜ್ಯದ ಯಾವ ಮೂಲೆಯಲ್ಲೂ ಇಂಥ ಪ್ರಕರಣ ಮರುಕಳಿಸಲ್ಲ ಅಂತ ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಮಹೇಶ್ ವಿಕ್ರಮ್ ಹೆಗಡೆ ಜೈಲಲ್ಲಿದ್ದಾರೆ. ನಮಗೆ ಧರ್ಮಸ್ಥಳ ದೇವಸ್ಥಾನ ಟಾರ್ಗೆಟ್ ಅಲ್ಲ ಅಂತಾನೆ ಧರ್ಮಸ್ಥಳ ದೇವಸ್ಥಾನಕ್ಕೆ JCB ಹಚ್ಚಬೇಕು ಅಂದರು. ಇಲ್ಲದೆ ಇರೋ ಮಗಳನ್ನ ನನಗೆ ಅಸ್ಥಿನಾರು ಹುಡುಕಿ ಕೊಡಿ, ಸನಾತನ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದ ಮಹಿಳೆ ದೇವಸ್ಥಾನದ ಮುಂದೆ ದಂಗೆ ಎದ್ದು ಕಲ್ಲು ತೂರಬೇಕು ಅಂತ ಮಾತಾಡಿದ್ರು. ಆಲ್ ಆರ್ ಸೇಫ್. ಅದಕ್ಕೆ ಹೇಳದ್ ನಾನು, ಇಲ್ಲಿ ಕೆಲವರ ಧಾರ್ಮಿಕ ಭಾವನೆಗಳಿಗೆ ಉಳಿದವರ ಧಾರ್ಮಿಕ ಭಾವನೆಗಳಿಗಿಂತಲೂ ಹೆಚ್ಚಿನ ಬೆಲೆ ಇದೆ. ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ನೋಡಿ ಅಂದಂಥ ಮಹೇಶ್ ವಿಕ್ರಮ್ ಹೆಗಡೆ ಇವತ್ತು ರಾತ್ರಿ ಜೈಲಲ್ಲಿ ಕಳೀತಾರೆ. ನಕಲಿ ದೇವಮಾನವ ಮತ್ತು ಅವನ ತಮ್ಮ ಹರ್ಷೇಂದ್ರನ ಕಾಲ ಮುಗೀತು, ಜನ ದಂಗೆ ಏಳಬೇಕು. ಇದನ್ನು ನೋಡಿ ನಿಮಗೆ ರಕ್ತ ಕುದಿತಾ ಇಲ್ವಾ ಮಹಾಜನಗಳೇ ಅಂತ ಹೇಳಿದವರು ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಆರಾಮಾಗಿರ್ತಾರೆ. ಮತ್ತೆ ಕಂಪ್ಲೇಂಟ್ ಕೊಟ್ಕೊಂಡು ಆರಾಮಾಗಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ಈ ಏನು ಮಹೇಶ್ ವಿಕ್ರಮ್ ಹೆಗಡೆಯನ್ನ ಬಂಧಿಸಿದ್ದಾರೆ ಇದು ಸರಿ ಇಲ್ಲ. ಕಾರಣ ಏನ್ ಕೊಡ್ತಾ ಇದ್ದಾರೆ ಗೊತ್ತಾ? ಅದೇನೋ ಹೇಳ್ತಾರಲ್ಲ, ಅಮಾವಾಸ್ಯೆಗೂ ಇನ್ಯಾವ ಸಂಬಂಧ ಅಂದಂಗೆ, ಅಮಾವಾಸ್ಯೆಗೂ ಹುಣ್ಣಿಮೆಗೂ ಏನ್ ಸಂಬಂಧ ಅಂದಂಗೆ ಈ ವ್ಯಕ್ತಿ ಹೇಳೋದೇನಂದ್ರೆ, ಧರ್ಮಸ್ಥಳದಲ್ಲಿ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಕ್ರೋಶದಿಂದ ಹೇಳಿರ್ತಾರೆ. ಆಕ್ರೋಶದಿಂದ ಸೌಜನ್ಯ ಅನ್ನೋ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ಬುಲ್ಡೋಸರ್ ಅನ್ನ ನುಗ್ಗಿಸ್ಬಿಡ್ಬೇಕು ಅನ್ನೋ ತರ ಮಾತಾಡಿರ್ತಾರೆ. ಅದು ಆಕ್ರೋಶದ ಮಾತಿಗೂ ಇದು ಕೋಮು ಗಲಭೆ ಹಚ್ಚುವಂತಹ ಸ್ಟೇಟ್ಮೆಂಟಿಗೂ ಪೊಲೀಸ್ನವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ವೇನ್ರಿ? ಇದನ್ನು ಒಂದೇ ಇದ್ರಲ್ಲಿ ತಳ್ಕಾಕ್ತಿರಲ್ಲ. ಯಾವತ್ತಾದ್ರೂ ಮಹೇಶ್ ವಿಕ್ರಮ್ ಹೆಗಡೆ ಮುಸಲ್ಮಾನರ ಪರವಾಗಿ ಸಿಂಪತಿ ಇದ್ದದ್ದೋ ಅಥವಾ ಅವರಿಗೂ ನ್ಯಾಯ ಸಿಗ್ಬೇಕು ಅಂತ ಮಾತಾಡಿರುವಂತಹ ಯಾವುದೇ ಒಂದು ವಿಡಿಯೋ ಇದ್ರೆ ತೋರಿಸಿ. ಪ್ರತಿ ಸರಿ ಆತನ ಪೋಸ್ಟ್ ಕಾರ್ಡ್ ಅಲ್ಲಿ ಯಾವಾಗ್ಲೂ ಇದೇ ದ್ವೇಷವನ್ನ ಬಿತ್ತುದಲ್ಲದೆ ಕೋಮು ದ್ವೇಷವನ್ನ ಬೇರೆ ಏನನ್ನಾದ್ರೂ ಮಾಡಿದ್ರೆ ಒಂದ್ ಸಾಕ್ಷಿ ಇದ್ರೆ ನಿಮ್ಮದೇ ಆ ಸುವರ್ಣ ಚಾನಲ್ ಅಲ್ಲಿ ಹಾಕ್ರಿ. ಇನ್ನೂ ಒಂದು ವಿಚಾರ, ಇದೇ ಮಹೇಶ್ ವಿಕ್ರಮ್ ಹೆಗಡೆ ಟಿವಿ ವಿಕ್ರಮದಲ್ಲಿ ಅದೆಷ್ಟು ಕಾರ್ಯಕ್ರಮಗಳನ್ನು ಮಾಡಿದಾನೆ, ಎಲ್ಲದರಲ್ಲೂ ಮುಸಲ್ಮಾನ ವಿರೋಧಿ ಹೇಳಿಕೆಗಳು. ಈ ದೇಶದ ಸಂವಿಧಾನ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳುವಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿಯಿಂದ, ಧರ್ಮದಿಂದ, ಕಲರಿಂದ ಅಥವಾ ಆತ ಇರುವ ಪ್ಲೇಸ್ ಇಂದ, ಆತನ ಎತ್ತರ ಅಥವಾ ಆತನ ಮೈ ಬಣ್ಣ ಯಾವುದ್ರಿಂದನೂ ಅಳಿಬಾರದು ಅಂತ ಆರ್ಟಿಕಲ್ 14 ಹೇಳತ್ತೆ ಸಂವಿಧಾನದ್ದು. ಇದು ಯಾವುದನ್ನು ಗಣನೆಗೆ ತಗೊಳ್ದೆ ಇದೇ ಟಿವಿ ವಿಕ್ರಮ ಚಾನಲ್ ನಡೆಸ್ತಾ ಇಲ್ವಾ? ಆತರ ಒಬ್ಬ ವ್ಯಕ್ತಿಯನ್ನ ನೀವು ಬೆಂಬಲಿಸ್ತಾ ಇದ್ದೀರಿ ಅಂದ್ರೆ ಅಜಿತ್ ಹನುಮಕ್ಕನವ್ರು ನಿಮ್ಮನ್ನು ಅಂದರ್ ಮಾಡ್ಬೇಕು. ಯಾಕಂದ್ರೆ ಅಂದರ್ ಇರುವ ನಿಮ್ಮ ಒಂದು ಏನು ಸ್ನೇಹಿತನಿಗೋಸ್ಕರ ನೀವು ಇಲ್ಲಿ ಮರಗ್ತಾ ಇದ್ದೀರಲ್ಲ, ನೀವು ಅದನ್ನೇ ಮಾಡ್ತಾ ಇದ್ದೀರಿ. ನಿಮ್ಮ ಇಂಟೆನ್ಷನ್ ಅದೇ ಇದೆ ಅನ್ನುವಂಥದ್ದು ಈ ವಿಡಿಯೋ ನೋಡುವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವೆರಿ ವೆರಿ ಕ್ಲಿಯರ್, ಎವಿಡೆಂಟ್ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಕೋಮು ದ್ವೇಷವನ್ನ ಬಿತ್ತಿದ್ರೆ ಮಾತ್ರ ಒಳಗೆ ಹಾಕ್ಬೇಕೇ ಹೊರತು ಆಕ್ರೋಶದಿಂದ ಈಗ ಟ್ರಕ್ ಹರಿದು ಹಲವು ಸಣ್ಣ ಮಕ್ಕಳೇ, ಒಂದು ಸಣ್ಣ ವಯಸ್ಸಿನ ಯುವಕರು ತೀರ್ಕೊಂಡಿದ್ದಾರೆ. ಅದಕ್ಕೆ ರೋಷದಲ್ಲಿ, ಕೋಪದಲ್ಲಿ, ಆಕ್ರಂದನದಿಂದ ಅವರಿಗೆ ಭಾವನೆಗಳು, ಮಗನನ್ನ ಕಳ್ಕೊಂಡ ದುಃಖದಲ್ಲಿ ಹೇಳ್ತಾರೆ, ಗಣೇಶ ಹಬ್ಬನೇ ಆಚರಣೆ ಮಾಡೋದು ಬೇಡ, ನಮ್ಗೆ ಯಾವ ಗಣಪತಿನೂ ಬೇಡ, ಯಾವ ಡಿಜೆನೂ ಬೇಡ, ಇದರಿಂದ ಎಷ್ಟೋ ಮಕ್ಕಳು ಜೀವನ ಹಾಳಾಗಿದೆ, ಸತ್ತೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ
ಕಣ್ಣೀರ್ ಹಾಕ್ತಾ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಅವರು ಗಣೇಶನ ವಿರುದ್ಧ ಮಾತಾಡಿದ್ರು, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದ್ಬಿಡ್ತು ಅಂತ ಹೇಳಿ ಅವ್ರನ್ನು ಹಿಡ್ಕೊಂಡು ಹೋಗಿ ಒಳಗಡೆ ಹಾಕ್ಬಿಡ್ಬೇಕಾ? ಮಿಸ್ಟರ್ ಅಜಿತ್ ಹನ್ಮಕ್ಕನವ್ರು, ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ರೆಸ್ಪಾನ್ಸಿಬಿಲಿಟಿ ಬೇಕು, ಪ್ರೊಫೆಷನಲ್ ಎಥಿಕ್ಸ್ ಇರಬೇಕು. ಸಂವಿಧಾನದ ಅಡಿಯಲ್ಲಿಯೇ ಬರುವಂತದ್ದು ನಿಮ್ಮ ಚಾನೆಲ್ ಕೂಡ. ನೀವೇನ್ ಆಕಾಶದಿಂದ ಉದ್ರಿಲ್ಲ ಆಯ್ತಾ? ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರುವಂತಹ ಸುಜಾತಾ ಭಟ್ ಹೇಳಿಕೆಗೆ ಹೇಳ್ತೀರಾ ನೀವು, ಸುಜಾತಾ ಭಟ್ನ ಕೂಡ ಬಂಧಿಸ್ಬಿಡ್ಬೇಕಿತ್ತು ಅಂತ. ಸುಜಾತಾ ಭಟ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಇರ್ಬೋದು, ಅಥವಾ ಹಾಸನದಲ್ಲಿರುವಂತಹ ಜನ ಮಕ್ಕಳನ್ನ ಕಳ್ಕೊಂಡಾಗ ದುಃಖದಲ್ಲಿ ಹೇಳಿರುವಂತ ಮಾತುಗಳಿಗೂ ಆಕ್ರೋಶ ಅಲ್ಲ, ಕೆಟ್ಟ ಉದ್ದೇಶ, ಮುಸಲ್ಮಾನರನ್ನು ಸಹಿಸದ ಕೆಟ್ಟ ಉದ್ದೇಶ ಇಟ್ಕೊಂಡು ಅವರನ್ನ ನಾಶ ಮಾಡ್ಬಿಡ್ಬೇಕು, ಅವರನ್ನ ಈ ದೇಶ ಬಿಟ್ಟು ಓಡಿಸ್ಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಾಕಿರುವ ಈ ಪೋಸ್ಟ್, ಮಹೇಶ್ ವಿಕ್ರಮ್ ಹೆಗ್ಡೆಯ ಈ ಪೋಸ್ಟ್ ನಿಂದ ಧಕ್ಕೆ ಆಗುತ್ತಾ ಧಾರ್ಮಿಕ ಭಾವನೆಗಳಿಗೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಅಲ್ಲಿನ ಸಂದರ್ಭ ಏನು, ಅಲ್ಲಿನ ಸರ್ಕಮ್ಸ್ಟೆನ್ಸಸ್ ಏನು, ಮದ್ದೂರ್ನಲ್ಲಿ ಆಗ್ತಾ ಇರೋ ಸರ್ಕಮ್ಸ್ಟೆನ್ಸಸ್ ಏನು, ಅಲ್ಲಿ ಎಷ್ಟು ಉದ್ವಿಗ್ನಗೊಂಡಿದೆ ಕೋಮುಗಲಭೆ, ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರವನ್ನ ಹಾಕಿರುವಂತದ್ದು ತಪ್ಪು ಅಂತ ಹೇಳಿ ಏನು ಪ್ರೈಮಾ ಫೇಸಿ ಪೊಲೀಸ್ನವ್ರಿಗೆ ಅನ್ಸಿರೋದ್ರಿಂದ ಇದರಿಂದ ಗಲಭೆ ಉಂಟಾಗತ್ತೆ ಅನ್ನೋದ್ರಿಂದ ಮಹೇಶ್ ವಿಕ್ರಮ್ ಹೆಗ್ಡೆನ ಬಂಧಿಸಿರುವಂತದ್ದು. ಇಷ್ಟು ಒಂದು ಮಿನಿಮಮ್ ನಾಲೆಡ್ಜ್ ಇಲ್ದೆ ಅಷ್ಟ್ ದೊಡ್ಡ ಚಾನೆಲ್ ಅಲ್ಲಿ ಕುತ್ಕೊಂಡು ಈ ವ್ಯಕ್ತಿ ಅಜಿತ್ ಹನ್ಮಕ್ಕನವ್ರ ಅದ್ ಹೆಂಗ್ ಅಷ್ಟೊತ್ ಮಾತಾಡ್ತಾನೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಶೇರ್ ಮಾಡ್ಕೊಳ್ತಿರಲ್ಲ ಜನರೇ, ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದು ಕೋಮು ದ್ವೇಷ, ಯಾವುದು ಆಕ್ರೋಶದಲ್ಲಿ ಬರುವಂತದ್ದು, ಯಾವುದು ಭಾವನೆಗಳಿಂದ ಬರುವಂತಹ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ. ಏನೇ ಇರ್ಲಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಜಿತ್ ಹನ್ಮಕ್ಕನವರು ಹೇಳಿರೋದನ್ನ ನಾವು ನಮ್ಮ ಚಾನೆಲ್ ಅಲ್ಲಿ ಹಾಕ್ಬೋದೋ ಇಲ್ವೋ ನನಗ್ ಗೊತ್ತಿಲ್ಲ. ಸಾಧ್ಯ ಇದ್ರೆ ನಮ್ಮ ಎಡಿಟರು ಕ್ಲಿಪ್ಪಿಂಗ್ ಅನ್ನ ಲಾಸ್ಟ್ ಅಲ್ಲಿ ಹಾಕ್ತಾರೆ. ಓಕೆ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಜಿತ್ ಹನ್ಮಕ್ಕನವರು ಅನ್ನುವಂಥದ್ದನ್ನ ಅವರು ದೊಡ್ಡವರು ಅರ್ಥ ಮಾಡ್ಕೊಳ್ಳಿ. ಇನ್ನಾದ್ರೂ ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಸ್ವಲ್ಪ ಇರ್ಲಿ ಕರ್ಟಸಿ ಇರ್ಲಿ, ಈ ದೇಶದ ಸಂವಿಧಾನದ ಮೇಲೆ ಕರ್ಟಸಿ ಇರ್ಲಿ ನಿಮ್ಗೆ. ಯಾಕೆ ಕರ್ಟಸಿ ಅನ್ನೋ ಪದ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟು ಅಮಾನುಷವಾಗಿ ಮುಸಲ್ಮಾನರನ್ನ ಕಾಣುವಂತದ್ದು ತಪ್ಪಾಗತ್ತೆ. ಈ ಸಂವಿಧಾನ ಎಲ್ರಿಗೂ ಸಮಾನವಾಗಿ ಬಾಳುವಂತಹ ಹಕ್ಕನ್ನ ಈ ಭೂಮಿ ಮೇಲೆ ಕೊಟ್ಟಿದೆ. ಆ ಹಕ್ಕನ್ನೇ ಕಿತ್ಕೊಳ್ಳುವಂತಹ ಕೆಲಸವನ್ನ ಆತರ ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು ಮಾಡೋದು ಅಜಿತ್ ಹನ್ಮಕ್ಕನವ್ರು, ಇದು ಹೀನಾಯ ಕೃತ್ಯ. ನಿಮ್ಮನ್ನ ಬಂಧಿಸ್ಬೇಕು, ಇಲ್ಲ ನೀವು ಈ ರೀತಿಯಾದ ಕೃತ್ಯಗಳನ್ನ ಮಾಡೋದನ್ನ ಬಿಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please share the video and please subscribe to my YouTube channel, Shailaja Amarnath.